ಹಲೋ ಮೈ ಬ್ಯೂಟಿಫುಲ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ವ್ಲಾಗ್ ಮೈಸೂರು ಪ್ಯಾಲೇಸ್ ಹತ್ರ ಹೊರಟಿದ್ದೀನಿ. ಯಾಕೆ ಅಂದರೆ ಆನೆಗಳು ನೋಡೋಕ್ಕೆ. ಆನೆಗಳು ಅಂದರೆ ಈ ದಸರಾ ಟೈಮಲ್ಲಿ ಆನೆಗಳಿಗೆ ಜಂಬೂ ಸವಾರಿ ಯಾವ ರೀತಿ ಹೋಗುತ್ತೆ ಅದೇ ರೀತಿ ಜನಗಳ ಮಧ್ಯೆ ಹೇಗೆ ಹೋಗಬೇಕು ಅಂತ ಅದಕ್ಕೆ ಟ್ರೈನಿಂಗ್ ನಡೀತಾ ಇರುತ್ತೆ. ಪ್ರಿಪ್ರೇಷನ್ ಫಾರ್ ದಸರಾ. ಯಾವ ರೋಡಲ್ಲಿ ಹೋಗುತ್ತೆ, ಅದು ಜನಗಳ ಮಧ್ಯೆ ಯಾವ ಥರ ಬಿಹೇವ್ ಮಾಡಬೇಕು, ಹೆಂಗೆ ಹೋಗಬೇಕು ಅಂತ ಒಂದು 10 to 15 ಡೇಸಿಂದನೂ ಟ್ರೈನಿಂಗ್ ನಡೀತಾ ಇದೆ, ಮಾರ್ನಿಂಗ್ ಮತ್ತು ಈವ್ನಿಂಗ್. ನಾವಿವಾಗ ಈವ್ನಿಂಗ್ ಹೊರಟಿದ್ದೀವಿ. ಇಟ್ಸ್ ಅರೌಂಡ್ 5 PM to 6 PM ಮಿಡಲ್ ನಾವು ಹೊರಟಿದ್ದೀವಿ. ಹೋಗ್ತಾ ಇರೋದು ಊಟಿ ನಂಜನಗೂಡು ರೋಡ್, JSS ಕಾಲೇಜ್ ಇದೆಯಲ್ಲ ಆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಲೈಟಿಂಗ್ಸ್ ಎಲ್ಲ ಅರೇಂಜ್ ಆಗ್ತಾ ಇದೆ. October 3 ಲೈಟಿಂಗ್ಸ್ ಎಲ್ಲ ಆನ್ ಆಗುತ್ತೆ. ತುಂಬ ಸಖತ್ತಾಗಿರುತ್ತೆ. ಎಲ್ಲರೂ ಬಂದು ನೋಡಿ. ಬೇರೆ ಔಟ್ ಆಫ್ ಮೈಸೂರವ್ರು ಯಾರಾದರೂ ನನ್ನ ವ್ಲಾಗ್ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮೇಳ, ಫ್ಲವರ್ ಶೋ, ಎಕ್ಸಿಬಿಷನ್, ಹಾಗೆ ಯುವ ಸಂಭ್ರಮ, ಯುವ ದಸರಾ ಎಲ್ಲ ಸ್ಟಾರ್ಟ್ ಆಗುತ್ತೆ. ಎಲ್ಲ ಬಂದು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿರುತ್ತೆ, ಯಾರೂ ಮಿಸ್ ಮಾಡ್ಕೊಬೇಡಿ. ಯಾರಾದರೂ ಲಾಂಗ್ ವೀಕೆಂಡ್ ಆರ್ ಲಾಂಗ್ ಹಾಲಿಡೇಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಮೈಸೂರಿಗೆ ಬಂದು ಈ ಎಲ್ಲ ಚಾನ್ಸಸ್ನ ಮಿಸ್ ಮಾಡ್ಕೊಬೇಡಿ. ಎಲ್ಲ ನೋಡ್ಕೊಂಡೋಗಿ. ಈ ಕಡೆ ರೈಟ್ ಸೈಡ್ ಕಾಣಿಸ್ತಿದ್ದಿಲ್ಲ, ಅದೇ ಎಕ್ಸಿಬಿಷನ್ ಗ್ರೌಂಡು. ನೀವು ಇಲ್ಲಿ ಬಂದು ಎಕ್ಸಿಬಿಷನ್ ನೋಡಿ. ಆಗಲೇ ಎಲ್ಲ ಪ್ರಿಪೇರ್ ಆಗ್ತಾಯಿದೆ ಎಕ್ಸಿಬಿಷನ್ಗೆ. ಜಾಯಿಂಟ್ ವೀಲ್ ಕಾಣಿಸ್ತಲ್ವಾ, ಅದೇ. ಓಕೆ, ನಾವಿವಾಗ ಪ್ಯಾಲೇಸ್ದು ಬ್ಯಾಕ್ ಗೇಟ್ ಹತ್ರ ಹೋಗ್ತಾಯಿದ್ದೀವಿ. ಇದು ಒಂದು ಬಸ್ ಸ್ಟಾಪ್. ಎಲ್ಲ ಪ್ಯಾಲೇಸ್ ನೋಡ್ಕೊಂಬಂದು ಕೂತಿದ್ದಾರೆ, ಬಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ನಾನು ನನ್ನ ಹಸ್ಬೆಂಡಂತೂ ಸಖತ್ ಫುಡ್ಡಿ. ನಾವು ಯಾವಾಗ ಆಹಾರ ಮೇಳ ಸ್ಟಾರ್ಟ್ ಆಗುತ್ತೋ, ಯಾವಾಗ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಒಂದೇ ಕಡೆ ಸಿಗುತ್ತಲ್ಲ, ಏನೇನು ತಿನ್ನೋದು ಅಂತಲೇ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ಇಲ್ಲಿ ನೋಡಿ, ಜಟ್ಕಾ ಗಾಡಿಗಳಂತೂ ಅಯ್ಯೋ, ಮೈಸೂರಿಗೆ ಅದೇ ಒಂದು ಕಳೆ. ಈ ದಸರಾ ಟೈಮ್ ಬಂದ್ಬಿಟ್ರಂತೂ ಫುಲ್ಲು ಅದಕ್ಕೂ ಲೈಟ್ ಅರೇಂಜ್ ಮಾಡಿ ಫುಲ್ಲು ಸಾಂಗ್ಸ್ ಹಾಕ್ಕೊಂಡು ನೈಟ್ ಟೈಮ್ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಹಾಗೆ ಇವಾಗ ಒಂದು ಹೊಸ್ದಾಗಿ ಬಂದಿರೋದು ಟ್ರೆಂಡ್ ಏನು ಅಂದರೆ, ಮೈಸೂರು ಪ್ಯಾಲೇಸ್ ಮುಂದೆ ಜಟ್ಕಾ ಗಾಡಿ ಒಳಗೆ ಕೂತ್ಕೊಂಡು ರಾತ್ರಿ 12 ಗಂಟೆಗೆ ಕರೆಕ್ಟಾಗಿ ಕೇಕ್ ಕಟ್ ಮಾಡೋದು. ಒಂಥರ ಮಜಾ, ಸಖತ್ತಾಗಿರುತ್ತೆ ಅಲ್ವಾ? ನನಗೂ ಇಷ್ಟ ಆ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ. ನೋಡೋಣ, ನನ್ನ ಹಸ್ಬೆಂಡ್ ನೆಕ್ಸ್ಟ್ ಟೈಮ್ ಆದರೂ ಆ ಥರ ಸರ್ಪ್ರೈಸ್ ಕೊಡ್ತಾರಾ ಅಂತ. ಇದು ನೋಡಿ, ಇದು ಪಾರ್ಕಿಂಗ್ ಏರಿಯಾ. ಪ್ಯಾಲೇಸ್ಗೆ ಯಾರ್ಯಾರು ವಿಸಿಟ್ ಮಾಡ್ತಾರೆ, ಔಟ್ಸೈಡರ್ಸು ಎಲ್ಲ ಬಂದಾಗ ಇಲ್ಲಿ ಪಾರ್ಕಿಂಗ್ ಮಾಡೋದು. ಇದು ಮಾರಮ್ಮ ಟೆಂಪಲ್ಲು. ಹಿಂಗೆ ಹೋಗ್ತಾ ಇದ್ದೀವಿ. ಸೊ ಟ್ರಾಫಿಕ್ ಇಲ್ಲದೆ ಇದ್ದರೆ ಸಾಕಪ್ಪ ದೇವ್ರೆ ಅಂತ ಬೇಡ್ಕೊಂಡು. ಈ ದಸರಾ ಟೈಮಲ್ಲಿ ಟ್ರಾಫಿಕ್ ಇಲ್ಲ ಅಂದರೆ ಅದ್ರ ಏನು ಕಳೆನೇ ಇರೋಲ್ಲ ದಸರಾಗೆ. ಎಲ್ಲ ಸುಮ್ಮನೆ ಜನ ಜಂಗುಳಿ ಇರೋದೇ, ಅದು ನೋಡೋದೇ ಸಂತೋಷ ಅಲ್ವಾ? ಆದ್ರೂ ಸಖತ್ತು ಜನ ಬಂದಿದ್ದಾರೆ ಆಲ್ರೆಡಿ. ಇನ್ನು ದಸರಾ ಸ್ಟಾರ್ಟ್ ಆಗಿಲ್ಲ. ಮೋಸ್ಟ್ಲಿ ನಾವು ನೋಡೋಕ್ಕೆ ಬಂದಿದ್ದೀವಲ್ಲ, ಆನೆ ನೋಡೋಕ್ಕೆ, ಅದೇ ಥರ ಬಂದಿದ್ದಾರೆ ಅಂತ ಅಂದ್ಕೊತೀನಿ ಇವರು. ಇವಾಗ ಈವ್ನಿಂಗ್ ಟೈಮ್ ಸ್ಟಾರ್ಟ್ ಆಗುತ್ತಲ್ವಾ ಆನೆದು ಪ್ರಿಪ್ರೇಷನ್. ಇದು ನೋಡಿ, ನನ್ನ ಫೇವ್ರೆಟ್ ವ್ಯೂ ಆಫ್ ಮೈಸೂರು ಪ್ಯಾಲೇಸ್. ಅದು ರಾತ್ರಿ ಹೊತ್ತಂತೂ ಲೈಟ್ ಹಾಕಿರ್ತಾರೆ, ಮಿಡಲಲ್ಲಿ ಒಂದು ರೆಡ್ ಲೈಟ್ ಹಾಕಿರ್ತಾರೆ. ನೋಡೋದೇ ಅದು ಎಷ್ಟು ಖುಷಿ ಕೊಡುತ್ತೆ ಅಂದರೆ, ವಾವ್, ನಾವು ಈ ಥರ ಏನು ರಾಜರು ಆಳಿರೋ ಈ ಒಂದು ಊರಲ್ಲಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಈ ಮೈಸೂರು ಪ್ಯಾಲೇಸ್ ನೋಡಿದ್ರೇ ಒಂಥರ ಖುಷಿ ಅಲ್ವಾ? ನಾವೇ ರಾಜ ರಾಣಿ ಅನ್ನೋ ಥರ ಫೀಲಿಂಗ್ ಬಂದ್ಬಿಡುತ್ತೆ ನಮಗಂತೂ. ಅಯ್ಯೋ, ಟ್ರಾಫಿಕ್ ನೋಡಿ ನನಗೆ ಸುಸ್ತಾಗಿ ಯಾಕಪ್ಪ ಬಂದೆ ಅನ್ನಂಗೆ ಆಗೋಯ್ತು. ನೋಡಿ, ಇಲ್ಲಿಂದನೇ ರಶ್ ಆಗಿಬಿಟ್ಟಿದೆ ಫುಲ್ಲು. ನಾವು 2 ವೀಲರಲ್ಲಿ ಹೋಗಿದ್ವಲ್ಲ, ಅದರಿಂದ ಒಂಚೂರು ಅಡ್ವಾಂಟೇಜ್ ಇತ್ತು ನಮಗೆ. ಈ 4 ವೀಲರಲ್ಲಂತೂ ಬಂದರೆ ದಯವಿಟ್ಟು ಯಾರೂ ಬರೋಕ್ಕೆ ಹೋಗಬೇಡಿ. 4 ವೀಲರಲ್ಲಂತೂ ಈ ಥರ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಿ. ಆಮೇಲೆ ಯಾವ ಆನೆ ನೋಡಿದ್ರೂ ಏನು ನೋಡಿದ್ರೂ ನಿಮಗೆ ಖುಷಿನೇ ಬರೋಲ್ಲ ಅಂತ ಅಂದ್ಕೊಳ್ಳಿ. ಈ ಟ್ರಾಫಿಕ್ ನೋಡ್ತಾ ಇದ್ರೇ ತಲೆ ಸುತ್ತಾ ಇದೆ ನನಗಂತೂ. ಫೈನಲಿ ನಾವು ಆನೆ ನೋಡೋಕ್ಕಾಗಿಲ್ಲ ಇಲ್ಲಿ. ಸೊ ಬೇಜಾರು ಮಾಡ್ಕೊಂಡು ನಾನು ಹೋಗ್ತಾಯಿದ್ದೆ. ನೋಡಿ, ಇಲ್ಲಿ ಎಲ್ಲ ಆಲ್ 4 ಸೈಡ್ಸಿಂದನೂ ಎಲ್ಲ ನುಗ್ತಾ ಇದ್ದಾರೆ.
ಒಂದು ಟ್ರಾಫಿಕ್ ಇದು ಯಾರಿಗೂ ಫಾಲೋ ಮಾಡ್ತಾಯಿಲ್ಲ ಟ್ರಾಫಿಕ್ ರೂಲ್ಸು. ಸೊ ಏನು ಮಾಡೋದಪ್ಪ ಅಂದ್ಬಿಟ್ಟು ನಾವು ರಾಂಗ್ ವೇಲಿ ಹೋದ್ವಿ. ನನ್ನ ಬೈಕಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ನುಗ್ಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ನೋಡಿ, ಇದು ದೊಡ್ಡ ಗಡಿಯಾರ ಅಂತ ಹೇಳ್ತಾರೆ ಈ ಸ್ಪಾಟು. ನೀವು ಆಲ್ಮೋಸ್ಟ್ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ನೋಡ್ತೀರಾ, ಎಲ್ಲ ಇಲ್ಲೇ ಮಾಡಿರೋದು ಪ್ರೀ ವೆಡ್ಡಿಂಗ್ ಶೂಟ್. ಮೈಸೂರು ಅಂತ ಅಂದರೆ ಇಲ್ಲಿ ದೊಡ್ಡ ಗಡಿಯಾರ ಪ್ಯಾಲೇಸ್ ಮುಂದೆ, ಮತ್ತು ವರುಣ ಲೈಕ್ ಅಲ್ಲೆಲ್ಲ ಕಾಮನ್ ಆಗಿದೆ ಇವಾಗ ಶೂಟಿಂಗ್ ಸ್ಪಾಟು ಪ್ರೀ ವೆಡ್ಡಿಂಗ್ ಶೂಟ್ಗೆ. ಸೊ ಹಾಗೆ ಓಡ್ತಾ ಇದ್ದೀವಿ ನಾವು. ನಮ್ಮ ಹುಡ್ಗ ಇದು KT ಸ್ಟ್ರೀಟ್ ರೋಡ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಮೇಯ್ನ್ ರೋಡಲ್ಲಿ ಹೋದರೆ ಫುಲ್ಲು ಟ್ರಾಫಿಕ್ ಇದೆ ಅಂತ, ಇದು ಯಾವುದೋ ಶಾರ್ಟ್ಕಟ್ಟಲ್ಲಿ ಕರ್ಕೊಂಡೋಗಿ ನಿನಗೆ ಆನೆ ತೋರಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾನೆ. ನಾನು ಆಲ್ರೆಡಿ ಬೇಜಾರಾಗ್ಬಿಟ್ಟಿದೆ ಈ ಟ್ರಾಫಿಕ್ ನೋಡಿಬಿಟ್ಟು. ನಾನು ಆನೆ ನೋಡೋಕ್ಕಾಗಲ್ಲ ಇವತ್ತು, ಅಯ್ಯೋ ತುಂಬ ಆಸೆ ಇಟ್ಕೊಂಡು ಬಂದಿದ್ದೆ ನಾನು ಆನೆ ನೋಡಲೇಬೇಕು ಅಂತ ಹೇಳ್ತಾ ಇದ್ದೆ. ಅವನಿಗೆ ಫುಲ್ಲು ಭರವಸೆ, ನಾನು ತೋರಿಸ್ತೀನಿ ನಿನಗೆ ಬಾ ಅಂತ. ಸೊ ಇದು KT ಸ್ಟ್ರೀಟ್ ಶಾಪ್ಸು ನೋಡಿ. ಇಲ್ಲೆಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ನೀವು ಸ್ವಲ್ಪ ಕಡಿಮೆ ರೇಟಲ್ಲಿ ಬೈ ಮಾಡ್ಬೋದು ಮೈಸೂರಿಗೆ ಬಂದಾಗ. ಸೊ ನಾವು ಇವಾಗ ಹೊರಡ್ತಾ ಇದ್ದೀವಿ. ಮೇಯ್ನ್ ರೋಡ್ ಇನ್ನೇನೋ ಸಿಗ್ತಾಯಿದೆ. ಇದು KR ಹಾಸ್ಪಿಟಲ್ ಆಪೋಸಿಟ್ ರೋಡು. ನಾವು ಅಲ್ಲೋಗಿ ಕೇಳಿದ್ವಿ ಒಂದು ಇಬ್ಬರನ್ನ, ಆನೆ ಬಂದಿತ್ತಾ ಹೋಯ್ತಾ ಅಂತ. ಅವರು ನಮ್ಮ ಥರನೇ ಕಾಯ್ಕೊಂಡು ಅದೇ ರೋಡಲ್ಲಿ ನಿಂತಿದ್ದಾರೆ. ಅಯ್ಯೋ ನಮಗೂ ಗೊತ್ತಿಲ್ಲ ಸರ್ ಅಂತ ಹೇಳಿದ್ರು. ಸೊ ನಾವು ನೋಡೇ ಬಿಡೋಣ ಅಂತ ಹಾಗೆ ಸಯಾಜಿರಾವ್ ರೋಡ್ ಕಡೆ ಹೊರಟ್ವಿ. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದು ನೋಡಿದ್ರೆ ಅಯ್ಯೋ ಮುಂದೆ ಆನೆ ಹೊಟ್ಟೋಗಿರ್ಬೇಕು ಬನ್ನಿಮಂಟಪ ರೋಡ್ ಹತ್ರ ಅಂತ ಅಂದ್ಕೊಂಡ್ವಿ. ಇಲ್ಲ ಈ ಕಡೆ ನೋಡಿದ್ವಿ ಜನನ ನೋಡಿ, ಅವರೆಲ್ಲ ಆನೆಗೆ ವೆಯ್ಟ್ ಮಾಡ್ತಾಯಿದ್ದಾರೆ. ಆಲ್ರೆಡಿ ಆನೆ ಬಂದುಬಿಟ್ಟಿದ್ರೆ ಇವರೆಲ್ಲ ನೋಡ್ಕೊಂಡು ಹೊರಟೋಗ್ತಿದ್ರಲ್ವಾ. ಸೊ ಆನೆ ಬರ್ತಾಯಿದೆ KR ಸರ್ಕಲ್ ಹತ್ರ ಅಂತ ನಮ್ಮ ಹುಡ್ಗ ಅಲ್ಲಿಂದನೇ ಝೂಮ್ ಹಾಕಿ ನೋಡಿಬಿಟ್ಟು ಓಕೆ ಇಲ್ಲೇ ಪಾರ್ಕಿಂಗ್ ಮಾಡಿಬಿಡೋಣ ಅಂತ ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ ನಾವು. ನಿಜ ನಾನು ಆನೆ ನೋಡ್ತೀವೋ ಇಲ್ವೋ ಅಂತ ಫುಲ್ಲು ಅಯ್ಯೋ ಅದೇ ಕನ್ಫ್ಯೂಷನಲ್ಲಿದ್ದೆ, ಆನೆ ಸಿಗುತ್ತಾ ಸಿಗಲ್ವಾ ಅಂತ. ಫೈನಲಿ ನಮ್ಮ ಹುಡ್ಗ ಪಾರ್ಕಿಂಗ್ ಮಾಡಿ ಬಂದ್ವಿ. ನೋಡಿ ಇದು ಸಯಾಜಿರಾವ್ ರೋಡು ಬರ್ತಾ ಇದೆ. ವಾವ್, ಫುಲ್ಲು ಪೊಲೀಸ್ ಪ್ರೊಟೆಕ್ಷನಲ್ಲಿ ಬರ್ತಾಯಿದೆ. ಅವ್ರ ಮಾವುತ ಹೇಗೆ ಹೇಳ್ತಾ ಇದ್ದಾರೆ ಅದೇ ರೀತಿ ಮಾತಿಗೆ ಚಾಚು ತಪ್ಪದಂತೆ ಎಷ್ಟು ನೀಟಾಗಿ ಒಂದೇ ಲೈನ್ನಲ್ಲಿ ಫಾರ್ಮ್ ಮಾಡಿಕೊಂಡು ಎಷ್ಟು ನೀಟಾಗಿ ನಡ್ಕೊಂಬರ್ತಾಯಿದೆ ನೋಡಿ. ಜನಗಳು ಈ ಥರ ಮಾತು ಕೇಳಲ್ಲ ಅಂತ ಅನ್ಕೋತೀನಿ. ನಮ್ಮ ಹುಡ್ಗ ಅಲ್ಲಿ ಹಿಂದೆಯಿಂದ ವೀಡಿಯೋ ಮಾಡ್ತಾಯಿದ್ದಾನೆ. ನಾನು ಮುಂದೆ ಬಂದುಬಿಟ್ಟಿದ್ದೀನಿ ಆನೆ ನೋಡಬೇಕು ಅನ್ನೋ ಎಕ್ಸೈಟ್ಮೆಂಟಲ್ಲಿ. ಇಲ್ಲೆಲ್ಲ ನೋಡಿ ಪೊಲೀಸ್ಗಳು ಹಿಂದೆ ಓಡಿಸ್ತಾ ಇದ್ದಾರೆ. ಆ ವೈಟ್ ಲೈನಿಂದ ಹಿಂದೆ ನಿಂತ್ಕೋಬೇಕು ಅಂತ ಎಲ್ಲರನ್ನೂ ಎದುರಿಸ್ತಾ ಇದ್ದಾರೆ. ಏನು ಹೊಡಿತಾ ಇಲ್ಲ ಅವರು ಪಾಪ, ಸುಮ್ಮನೆ ಎದುರಿಸ್ತಾ ಇದ್ದಾರೆ. ಜನಗಳು ಮಾತು ಕೇಳಬೇಕಲ್ಲಪ್ಪ, ಇಲ್ಲಾಂದರೆ ಮುಂದೆನೇ ಹೋಗಿ ಆನೆ ಮುಂದೆನೇ ನಿಂತ್ಕೊಳ್ಬೇಕಾದ್ರೆ ಸೆಲ್ಫಿ ತಗೋತಾರೆ, ಅದಕ್ಕೂ ಡಿಸ್ಟರ್ಬ್ ಮಾಡ್ತಾರೆ. ಇಲ್ಲಿ ನೋಡಿ ತುಳಸಿ ಹಾರ ಕೊಡ್ತಾ ಇದ್ದಾರೆ. ನಂಗೆ ಸಖತ್ ಇಷ್ಟ ಆಯಿತು ಅದು. ನನಗೂ ಮುಂಚೆನೇ ಗೊತ್ತಿದ್ರೆ ತುಳಸಿ ಹಾರ ಇಲ್ಲ ಹೂ ಕೊಡ್ಬೋದು ಅಂತ ಗೊತ್ತಿದ್ರೆ ನಾವು ಕೊಡ್ತಾಯಿದ್ವಿ ತಗೊಂಡೋಗಿ. ನೋಡಿ ಎಷ್ಟು ಗಾಂಭೀರ್ಯದಿಂದ ನಡ್ಕೊಂಡು ಹೋಗ್ತಾಯಿದೆ ಗಜಪಡೆ. ವಾವ್, ಇದು ನೋಡೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಕೊಂಬಂದ್ವಿ. ಆ ಕಷ್ಟ ಎಲ್ಲ ಮರ್ತೇ ಹೋಯ್ತು ನಮಗೆ ಆ್ಯಕ್ಚುಲಿ ಆನೆ ನೋಡಿದ ತಕ್ಷಣ. ನೋಡಿ ಈ ಪೊಲೀಸ್ ಎಲ್ಲರೂ ಓಡಿಸ್ತಾ ಇದ್ದಾರೆ. ಮುಂದೆ ಹೋಗಿ ಸೆಲ್ಫಿ ತಗೊತಾರೆ, ಫೋಟೋ ತಗೊತಾರೆ, ಭಯನೇ ಇಲ್ಲ. ಈಗ ತಾನೇ ರೀಸೆಂಟಾಗಿ ಒಂದು ಆನೆ ವೀಡಿಯೋ ನೋಡಿದ್ದೀರಾ ಅಂತ ಅಂದ್ಕೊತೀನಿ, ಹೆಂಗೆ ರೊಚ್ಚಿಗೆದ್ದು ಓಡಿ ಬಂದಿತ್ತು ಅಂತ. ನಾವು ಅದೇ ಒಂದು ಸೈಕಲ್ ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಬಂತು ನೋಡಿ ಅಭಿಮನ್ಯು ಮಧ್ಯದಿದೆಯಲ್ಲ ಅದೇ ಅಭಿಮನ್ಯು. ಈ ಸಲ ಅಂಬಾರಿ ಹೊರ್ತಾ ಇರೋದು ನಮ್ಮ ಅಭಿಮನ್ಯುನೇ. ಹೆಂಗೆ ಎಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾಯಿದೆ ನೋಡಿ. ಅವ್ರ ಮಾವುತ ಯಾವ ಥರ ಗೈಡ್ ಮಾಡ್ತಾಯಿದ್ದಾರೆ ಅದೇ ರೀತಿಲಿ ವಾಕ್ ಮಾಡ್ಕೊಂಡು ಹೋಗ್ತಾಯಿದೆ. ಖುಷಿಯಾಗಿದೆ ಅನಿಸುತ್ತೆ ಅದಕ್ಕೆ. ಅದ್ರ ಬಾಲ್ ಅಲ್ಲಾಡಿಸ್ಕೊಂಡು ಹೋಗ್ತಾಯಿದೆ ನೋಡಿ. ಆನೆ ನೋಡಿದ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು. ಫುಲ್ ಖುಷಿ ಆಯಿತು. ಅಷ್ಟೆಲ್ಲ ಕಷ್ಟಪಟ್ಟು ಬಂದು ನೋಡಿದ್ವಿ ಅಂತ ಖುಷಿ ಆಗಿ ಹೊರ್ತೀವಿ.
ಮತ್ತು ಟ್ರಾಫಿಕ್ ಜಾಮ್. ಇವಾಗ ಆನೆ ನೋಡಬೇಕು ಅಂದರೆ ಟ್ರಾಫಿಕ್ ಜಾಮ್, ಆನೆ ನೋಡಾದ್ಮೇಲೂ ಟ್ರಾಫಿಕ್ ಜಾಮ್. ಏನು ಮಾಡೋಕ್ಕಾಗಲ್ಲ, ಒಂದನ್ನು ಪಡಿಬೇಕು ಅಂದರೆ ಒಂದನ್ನು ಕಳ್ಕೋಬೇಕು ಅಂತ ಹೇಳ್ತಾರಲ್ಲ ಆ ಥರ. ನಾನು 2019ಇಂದನೂ ಎವ್ರಿ ದಸರಾ ಮಿಸ್ ಮಾಡದೆ ನೋಡ್ತಾಯಿದ್ದೀನಿ. ಆದರೂ ಅದು ಎಷ್ಟು ಸಲ ನೋಡಿದ್ರೆ ನಮಗೆ ಬೋರೇ ಆಗಲ್ಲ. ಯಾಕಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ದಸರಾ ನೋಡೋ ಫೀಲಿಂಗ್ಸೇ ಬೇರೆ. ವಾವ್, ಆ ಗಜಪಡೆ ಬರ್ತಾ ಇದೆ ಅಂತ ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ. ಅದಕ್ಕೆ ಜನ ಎಲ್ಲ ಮುಗಿಬಿದ್ದು ಚೇರ್ ಮೇಲೆ ಎಲ್ಲೆಲ್ಲಿ ಕೂತಿರ್ತಾರೆ ಅಲ್ಲೆಲ್ಲ ಎದ್ದು ನಿಂತ್ಕೊಂಡು ನೋಡ್ತಾ ಇರ್ತಾರಲ್ಲ, ಆ ಫೀಲಿಂಗೇ ಬೇರೆ. ಒಂದು ಸಲಿನಾದ್ರು ದಸರಾ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ನಾವಿವಾಗ DDRS ರೋಡ್ ಹತ್ರ ಹೋಗ್ತಾಯಿದ್ದೀವಿ. ಇಲ್ಲಿರೋ ಶಾಪ್ಸ್ ನೋಡೋದೇ ಸಖತ್ತು, ಕಣ್ಣಿಗೆ ಆನಂದ. ಸೊ ಹಾಗೆ ಸ್ನ್ಯಾಕ್ಸ್ ತಿನ್ನಬೇಕು, ಕಾಫಿ ಟೀ ಕುಡಿಬೇಕು ಅಂತ ನಾವು ನೆಕ್ಸ್ಟ್ ಬಂದಿದ್ದೆ ಕಿಂಗ್ಸ್ ಕಾಫಿ ಆ್ಯಂಡ್ ಕೋ. ಇಲ್ಲಿ ನಾವು ಒಂದು ಕಾಫಿ ಮತ್ತು ಒಂದು ಟೀ, ನಮ್ಮ ಹುಡುಗ ಟೀ ಲವರ್, ನಾನು ಕಾಫಿ ಲವರ್, ಸೊ ತಂದು ಕೊಟ್ಟರು. ಸೊ ಎಲ್ಲಿ ಕೂತ್ಕೊಳ್ಳಿ ನಾನು ಅಂತ ಕೇಳ್ತಾಯಿದ್ದಾರೆ. ನಾವು ಯಾವಾಗಲೂ ನನ್ನ ಪಕ್ಕನೇ ಕೂರಿಸೋದು, ಆಪೋಸಿಟಲ್ಲಂತೂ ನಾವು ಯಾವತ್ತೂ ಕೂತ್ಕೊಳ್ಳಲ್ಲ, ಅದು ನಂಗೆ ಇಷ್ಟನೂ ಆಗಲ್ಲ. ಸೊ ಹಾಗೆ ಒಂದು ಸೆಲ್ಫಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಬಾಯ್.